ಹಲೋ ನೆಲ್ಲೋನ್ ಎಂಟರ್ಟೈನ್ಮೆಂಟ್. ನಾನು ನಿಮ್ಮ ಪ್ರೀತಿಯ ಯುಕ್ತ ಪೆರ್ವಿ. ಸೊ ನಾವು ಇವತ್ತಿದ್ದೀವಿ, ಕ್ರಿಕೆಟ್ ಆಡ್ತಾ ಇದ್ದೀವಿ. ವಿ ಆರ್ ಅಟ್ ಅ ಟರ್ಫ್ ಆ್ಯಂಡ್ ಒಳ್ಳೆ ಪ್ರಮೋಷನ್ಸ್ ನಡೀತಾ ಇದೆ. ಆ್ಯಕ್ಚುಲಿ ಪ್ರಮೋಷನ್ಸ್ಗಿಂತ ಬೆಸ್ಟ್ ನಾವು ವಿ ಆರ್ ಕಮ್ ಔಟ್ ಫಾರ್ ಅ ಡೇ ಔಟ್. ಸೊ ಇದು ನಮ್ಮ ಡೇ ಔಟೇ ಹೇಳ್ಬೋದು. ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ. ಬೆಳಗಿಂದ ತುಂಬ ಸುಸ್ತಾಗಿದ್ದೀವಿ ಕ್ರಿಕೆಟ್ ಆಡಿ ಆಡಿ. ಇನ್ನು ನೆಕ್ಸ್ಟ್ ಮ್ಯಾಚ್ ಇದೆ, ಮೀಡಿಯಾ ವರ್ಸಸ್ ವಿ ಆರ್ಟಿಸ್ಟ್. ಸೊ ನೋಡೋಣ ಹೆಂಗಿರುತ್ತೆ. ಹಾಗೂ ಇದೇ 12 ಸೆಪ್ಟೆಂಬರ್ ನಮ್ಮ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ, ಮಿಡಲ್ ಕ್ಲಾಸ್ ರಾಮಾಯಣ. ಕೇಳಿರ್ಬೋದು, ಮತ್ತೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಮಿಸ್ ಮಾಡದೆ ಬನ್ನಿ, ನಮ್ಮ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ, ಹಾರಿ ಹರಿಸಿ ಆ್ಯಂಡ್ ಚೆನ್ನಾಗಿ ಮಾಡಿ. ಪ್ಲೀಸ್ 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 ಕಮ್ ಆ್ಯಂಡ್ ವಿಸಿಟ್ ಅಸ್. ಇಲ್ಲ, ನಾನಾಗಲೇ ಇದು ನನ್ನ 3ನೇ ಫಿಲ್ಮ್. ಆ್ಯಕ್ಚುಲಿ ಇದಕ್ಕೆ ಮುಂಚೆ ನಾನಾಗಲೇ 7 ಮೂವೀಸ್ ಮಾಡಿದ್ದೀನಿ. ಒಂದು ತಮಿಳಲ್ಲಿ, ಒಂದು ಕನ್ನಡ, ಪ್ಲಸ್ ಲೈನಪ್ಪಲ್ಲಿ ಎಲ್ಲ ದೊಡ್ಡ ದೊಡ್ಡ ಮೂವೀಸ್ ಇದೆ. ಸೊ ನೋಡಿ. ವ್ಯತ್ಯಾಸ ಆ ಥರ ಏನಿಲ್ಲ, ಬಟ್ ಐ ಕ್ಯಾನ್ ಸೇ ನನ್ನ ಪ್ರತಿಯೊಂದು ಮೂವಿಯಲ್ಲಿ ನನ್ನ ಪ್ರತಿಯೊಂದು ಪಾತ್ರಗಳು ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಪ್ರತಿಯೊಂದು ಸಿನಿಮಾ ನೋಡಿದಾಗ ನಿಮಗೆ ಡಿಫ್ರೆನ್ಸ್ ಅನಿಸುತ್ತೆ ದಟ್ ನಾನು ಯಾವ ಥರ ಪಾತ್ರಗಳನ್ನ ಕ್ಯಾರಿ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಈ ಎಲ್ಲ ಸಿನಿಮಾಸ್ ಬಂದು ನಾನೆಲ್ಲ ಫ್ರೆಂಡ್ ಕ್ಯಾರೆಕ್ಟರ್ಸ್, ಬಟ್ ಇವಾಗ ನಾನು ಮಾಡ್ತಿರೋ ಸಿನಿಮಾಸ್ ಎಲ್ಲ ಲೀಡ್ ಕ್ಯಾರೆಕ್ಟರ್ಸ್. ಯಾಕಂದರೆ ಹೆಂಗೂ ನಿಮ್ಗೆ ಗೊತ್ತಿರ್ಬೋದು, ಈ ಸಿನಿಮಾ ಆಲ್ಮೋಸ್ಟ್ 3 ವರ್ಷ ಮುಂಚೆ ನಾವು ಶೂಟ್ ಮಾಡಿರೋದು. ಸೊ ಆಗ ನಾನು ಹೊಸೊಬ್ಬರು ಥರನೇ ಬಂದಿದ್ದು. ಬಟ್ ಹೌದು, ಅವಕಾಶ ನನಗಂತೂ ಬಿಟ್ಟಿಲ್ಲ. ಯಾಕಂದರೆ ನಾನು ಕೆಲಸ ಥರನೇ ಇದು ಮಾಡ್ತೀನಿ, ಟ್ರೀಟ್ ಮಾಡ್ತೀನಿ. ಸೊ ಯಾವುದು ಪಾತ್ರೆ ಆಗಲಿ ಆಗ ಮಾಡಿದ್ದೀನಿ. ಬಟ್ ಇವಾಗ ನಿಮ್ಮ ಮನೆ ಮಗಳೇ ರೆಡಿ ಆಗಿದ್ದಾಳೆ. ಶಿ ಈಸ್ ರೆಡಿ ಟು ರಾಕ್ ಆನ್ ದ ಫ್ಲೋರ್. ಸೊ ಹಾಗೂ ಈ ಸಿನಿಮಾ ಕೂಡ ಮಿಸ್ ಮಾಡ್ದು ನೋಡಿ. ಈ ಪಾತ್ರ ಕೂಡ ಚೆನ್ನಾಗಿದೆ. ಕೀರ್ತಿ ರೆಡ್ಡಿ ಅನ್ನೋ ಪಾತ್ರ ಜಾಸ್ತಿ ಹೇಳಲ್ಲ, ಯಾಕಂದರೆ ನೀವು ಸಿನಿಮಾಗೆ ಬಂದು ನಮ್ಮನ್ನ ನೋಡಬೇಕು ಅಷ್ಟೇ.